ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಬಂದಿದ್ದು ಶಿವನ ಟೆಂಪಲ್ಗೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿರುವಂತಹ ಲೊಕೇಶನ್ನ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ದೇವರ ದರ್ಶನ ತಗೊಳ್ಳೋಣ ಬನ್ನಿ. ಒಳಗಡೆ ಹೋಗ್ತಾ ಇಲ್ಲಿ ಪ್ರತಿ ಶಿವರಾತ್ರಿಗೂ ಕೂಡ ಜಾತ್ರೆ ಥರನೇ, ಅಂದರೆ ಒಂದಿನದ್ದು ಫಂಕ್ಷನ್ ಇರುತ್ತಂತೆ, ಗಮ್ಮತ್ತು. ಹಾಗೆ ಸಂಜೆ 7 ಗಂಟೆಗೆ ಮಹಾಮಂಗಳಾರತಿ ಇರುತ್ತಂತೆ. ಸೊ ಇದು ನಾವು ಎಂಟ್ರೆನ್ಸ್ ಹೋಗುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಅಲ್ಟಿದೆ, ಗುಹೆ ಒಳಗೆ ಕೆತ್ತನೆ ಮಾಡಿರುವಂತಹ ಥರ ಇದೆ. ನೋಡೋಣ ಇನ್ನು ಒಳಗಡೆ ಹೋಗ್ತಾ ಹೇಗಿದೆ ಅಂತ. ಹಾಗೆ ಇಲ್ಲೇನು ಗೊತ್ತಾ, 24 hours ದೇವಸ್ಥಾನ ಓಪನ್ ಇರುತ್ತಂತೆ. ನೋಡ್ತಾ ಇದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಕ್ಲೋಸ್ ಮಾಡಿದ್ದಾರೆ, ಮಳೆ ಇನ್ನೂ ಬರ್ದಿಲ್ಲದಂಗೆ. ವಿಶೇಷತೆ ಅಂದರೆ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಇದ್ದಾವೆ. ಹಾಗೂ ಒಂದು ದೊಡ್ಡ ಸ್ಟ್ಯಾಚು ಇದೆ. ಬನ್ನಿ ತೋರಿಸ್ತಾನೆ ಹೇಗಿದೆ ಅಂತ. ಜ್ಯೋತಿರ್ಲಿಂಗ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಇಲ್ಲ ಕೇದಾರ್ನಾಥಿಗೆ ಹೋಗಬೇಕು, ಕಾಶಿಗೆ ಹೋಗಬೇಕು, ಹಾಗೆ ಹೀಗೆ ಅಂತ ಎಲ್ಲ ಕಡೆನೂ ಆಸೆ ಇರುತ್ತೆ. ಬಟ್ ಕೇದಾರ್ನಾಥ್ ದ ಮೋಸ್ಟ್ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಎಲ್ಲದನ್ನು ನೀವು ಇಲ್ಲೇ ನೋಡ್ಬೋದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನಾನು ತುಂಬ ಕ್ಯೂರಿಯಾಸಿಟಿ ಆಗಿದ್ದೀನಿ, ಯಾಕಂದರೆ ತುಂಬ ದಿನ ಆಗಿದೆ ಬೆಂಗಳೂರಿಗೆ ಬಂದಾಗಿಂದನೂ ಅನ್ಕೋತಾನೆ ಇದ್ದೀನಿ ಈ ಪ್ಲೇಸ್ ನೋಡಬೇಕು ಅಂತ. ಅಂತೂ ಇಂತೂ ಅಲ್ಟಿಮೇಟ್ಲಿ ಇವಾಗ ಟೈಮ್ ಬಂದಿದೆ ನೋಡೋಕ್ಕೆ, ನೀವು ಬನ್ನಿ. ಇದು ಬಂದು ಕೆಂಪು ಫೋರ್ಟಲ್ಲಿರುವಂಥದ್ದು. ಬನ್ನಿ ತೋರಿಸ್ತೀನಿ. ಇನ್ನೂ ಮುಂದೆ ಹೋಗೋಣ. ಹೋಗಬೇಕಾದ್ರೆ ಇದೇ ಥರ ನಿಮ್ಗೆಲ್ಲರಿಗೂ ಬ್ಯಾನರ್ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಸೊ ಎಲ್ಲದನ್ನು ಟ್ರಸ್ಟಿಂದ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಹೋಗ್ತಾನೆ ನಿಮಗೆ ಆಡಿಯೋ ಕೂಡ ಕೇಳ್ತಾ ಹೋಗುತ್ತೆ. ಇನ್ನೇನು ಹತ್ತಿರದಲ್ಲಿದ್ದೀವಿ, ನೋಡೋಣ ಹೇಗಿದೆ ಅಂತ. ಎಲ್ಲ ಆರ್ಟನ್ನು ಹಾಗೆ ಉಡ್ಡಲ್ಲಿ ಕೆತ್ತನೆ ಮಾಡಿರೋ ಥರ ಇದೆ, ಸಖತ್ತಾಗಿದೆ. ಸೊ ನೋಡ್ತಾ ಇದ್ದಾರೆ ಹೇಗಿದೆ ಅಂತ. ಸಾಸಮ್. ಇಲ್ಲಿ ನೋಡಿ, ನೆಕ್ಸ್ಟ್ ಫಿಶ್ ಎಲ್ಲ ಕಾಣಿಸ್ತಾ ಇದೆ. ತುಂಬ ಸಲ್ಯೂಟ್ ಹೊಡಿಬೇಕು, ಬಿಕಾಸ್ ಇಂಥ ಒಳ್ಳೆ ನೋಡೋಕ್ಕೆ ಇಟ್ಟಿರುವಂತಹ ಪ್ಲೇಸನ್ನು ಇಟ್ಟಿರೋದಕ್ಕೆ. ಬನ್ನಿ ಇನ್ನು ಹೋಗೋಣ. ಸೊ ಅಲ್ಲಲ್ಲೇ ಹೀಗೆ ಎಲ್ಲ ಕಡೆನೂ ಹೋಗೋದು ಬರೋದು ಇದೆ, ಬರಲೇಬೇಕು ಎಂತಕ್ಕಂದ್ರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಕಡೆಯೂ ಈ ಬಿಳಿ ಲೈಟಿಂಗ್ಸು, ಫುಲ್ ಕತ್ಲು. ಹೀಗೆ ಮುಂದೆ ಬಂದರೆ ಇಲ್ಲೇ ಒಂದು ಸಣ್ಣ ದ್ವಾರ ಥರ ಇದೆ, ನೋಡಬೇಕು. ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಹೀಗೆ ಫುಲ್ ಫಿನಿಶಿಂಗ್ ಮಾಡಿ ಸಖತ್ತಾಗಿದೆ. ಸೊ ಇಲ್ಲಿ ಹೋಗ್ಬೇಕಂದ್ರೆ 250 rupees ಒಂದು ಟಿಕೆಟ್ ಇದೆ. ಸೊ ಇದರೊಳಗೆ ಇಷ್ಟು ಇದೆಲ್ಲ ಇದೆ, ಅಂದರೆ ಜ್ಯೋತಿರ್ಲಿಂಗ ಆಗಿರ್ಬೋದು, ಹಾಗೆ 12 ಲಿಂಗಗಳ ದರ್ಶನ ಆಗಿರ್ಬೋದು, ಶಿವನ ದರ್ಶನ ಎಲ್ಲ ಇದೆ ಅಂತೆ. ಸೊ ಇದಕ್ಕೆ 250. ಬರೀ ಶಿವನ ದರ್ಶನ ಮಾಡ್ತಾರಂದರೆ 150 ಇದೆ. ಹಾಗೆ ಹೋಗಬೇಕಾದ್ರೆ ಇದನ್ನು ಕೊಡ್ತಾರೆ. ಸೊ ಇದನ್ನು ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಏನೇನಿದೆ ಅಂತ. ಇನ್ನು ಬನ್ನಿ ಒಳಗೆ ಹೋಗೋಣ. ಏನು ಪ್ರಸಾದಕ್ಕೆಲ್ಲ ಮತ್ತು ಎಕ್ಸ್ಟ್ರಾ ತೊಗೋಬೇಕು. ಇದು 250. ನೋಡೋಣ ಒಳಗಡೆ ಹೋಗ್ತಾನೆ ಹೇಗಿದೆ, ಕೊಡ್ಬೋದಾ ಹೇಗೆ ಅಂತ ಹೇಳ್ತೀನಿ. ಸೊ 250 ಸ್ವಲ್ಪ ಒಬ್ರೊಬ್ರಿಗೆ ತುಟ್ಟಿ ಆಯಿತು. ನೋಡೋಣ ಬನ್ನಿ ಇನ್ನು ಹೇಗಿದೆ ದೇವಸ್ಥಾನ ದರ್ಶನ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಶಿವಪ್ಪನ. ಸೊ ನೀರು ಹಾರ್ತಿರೋದಾಗಿರ್ಬೋದು ಎಲ್ಲನೂ ನೋಡ್ತಾ ಇದ್ದೀರಾ. ಇವನ್ ಮಳೆ ಬಿದ್ದರೂ ಕೂಡ ಶಿವನ ಮೇಲೆ ಬೀಳತ್ತೆ, ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ಅದರೊಳಗೆ ನಾವು ಯೋಚನೆ ಮಾಡ್ಬೋದು. ಅಲ್ಲ ನೀರು ಬೀಳ್ತಾ ಇರಬೇಕಾದ್ರೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮೇಲ್ಗಡೆ ನೋಡ್ತಾ ಇರ್ಬೋದು, ಶಿವಪ್ಪನ ಜಟೆಯ ಹತ್ರ ಗಂಗಾ ನೀರು ಸುರಿಸ್ತಾ ಇದ್ದಾರೆ, ಮಳೆ ಸುರಿಸ್ತಾ ಇದ್ದಾರೆ. ಆ ಒಂದು ವೈಬಲ್ ಬರ್ತಾ ಇದೆ ಮೇಲ್ಗಡೆ, ನೀವು ನೋಡ್ಬೋದು ಜಟೆ ಮೇಲ್ಗಡೆ. ಸೊ ಅಲ್ಟಿಮೇಟಾಗಿ ಕಾಣ್ತಾ ಇದ್ದಾರೆ ಶಿವಪ್ಪ ಅಂತ. ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಆ ಪೀಠ ಆಗಿರ್ಬೋದು. ಹಾಗೆ ಎದುರುಗಡೆ ಬರ್ತಾ ಊದ್ಕಡ್ಡಿ ಹಚ್ಚೋಕ್ಕೆ ಆಗಿರ್ಬೋದು, ಅಲ್ಲಿ ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ಧೂಪ ಕೂಡ ಹಚ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೋಡ್ಬೋದು. ಹಾಗೆ ಇಲ್ಲಿ ನಿಮಗೆ ರುದ್ರಾಕ್ಷಿ ಬೇಕೋ ಏನು ಬೇಕೋ ಎಲ್ಲದೂ ಕೂಡ ಇಲ್ಲಿ ಸಿಗತ್ತೆ. ಇನ್ನು ಬನ್ನಿ ಹತ್ರದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ದೂರದಿಂದ ಒಂದ್ಸಲ ನೀವೇ ನೋಡ್ಕೊಂಬಿಡಿ. ಹಾಗೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಕೈಲಾಸದಲ್ಲೇ ಕೂತ್ಕೊಂಡು ನಿಂತಿರೋ ಹಾಗೆ ಒಂದು ವೈಬ್ ಕೊಡ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಬೆಟ್ಟ ಥರ ಒಂದು ಸ್ಕಲ್ಪ್ಚರ್ ಮಾಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ ಹತ್ರದಲ್ಲಿ ನೋಡೋಣ. ಎಷ್ಟು ಉದ್ದ ಅಂದರೆ ಅಲ್ಲಿ ನಿಂತಿರೋರು ನೀವು ನೋಡ್ತಾ ಇದ್ದೀರಾ, ಎಷ್ಟು ಕುಳು ಕಾಣ್ತಿದ್ದೀರಾ ಅಂದರೆ ದೇವರು ಎಷ್ಟು ಫೀಟ್ ಹೈಟಲ್ಲಿ ನೋಡಿರ್ಬೋದು.
ಸೊ ನೋಡೋಣ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಎಷ್ಟು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಏನೇನು ಕೊಟ್ಟಿದ್ದಾರೆ ಅಂದರೆ 108 ಮಂತ್ರ ಜಪ ಅಂತ ಹೇಳಿ. ನೋಡೋಣ ಅದು ಹೇಗಿರುತ್ತೆ ಅಂತ. ಇಷ್ಟೆಲ್ಲ ಪೂಜೆಗಳು ಕೊಡ್ತಾ ಇದ್ದಾರೆ. ಬನ್ನಿ ಈಗ ಗಣಪತಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ. ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋದ್ರೆ ಆಯಿತು. ಇನ್ನು ರುದ್ರಾಕ್ಷನ ಹಾಕಿದ್ವಿ, ಶಿವಪ್ಪನ ಹೆಸರು ಹೇಳ್ತಾ ಇವಾಗ ನಾವು ಇದನ್ನು ಸೊ ಅಲ್ಲೇ ಬರೆದಿದ್ದಾರೆ ಇವಾಗ ಪ್ರಾಬ್ಲಮ್ಸ್ ಇಲ್ಲೇ ನಮ್ಮ ಕಷ್ಟಗಳನ್ನು ನಾವು ಬೇಜಾರನ್ನೆಲ್ಲ ಬಿಟ್ಟು ಸೊ ಈ ಒಂದು ತಾಯಿತನಲ್ಲಿ ಕಟ್ಟಬೇಕು. ಬನ್ನಿ ಕಟ್ಟೋಣ. ಗಣೇಶನ ದರ್ಶನ ಮಾಡೋಣ. ಸೊ ಅಲ್ಲಿ ನಾವು ತಂದೆನ ನೋಡಿದ್ರೆ ಇಲ್ಲಿ ಮಗನ ನೋಡುವಂಥ ಭಾಗ್ಯ ನಮಗಿದೆ. ಸೊ ಇಲ್ಲಿ ನೀವು ಗಣಪತಿ ಸ್ವಾಮಿ ದರ್ಶನ ತಗೋಬೋದು. ಮಾಡೋಣ ಬನ್ನಿ. ಹರಿದ್ವಾರ 10 steps ಅವೇ, 10 ಹೆಜ್ಜೆಯಿಂದ ನಮ್ಗೆ ಹರಿದ್ವಾರ ಕಾಣ್ತಾ ಇದೆ. ಬನ್ನಿ ನೋಡೋಣ. ಗೊತ್ತಿಲ್ಲ, ಧನ್ಯೋಸ್ಮಿ, ಯಾಕಂದರೆ ಅಲ್ಲಿ ನನಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಗ್ತಾ ಇಲ್ವೋ. ಇಲ್ಲಿ ನನಗೆ ಕಾಣಿಸ್ತಾ ಇದ್ದಾರೆ. ಇನ್ನು ಹೋಗ್ತಾ ನಿಮಗೆ ಹರಿದ್ವಾರದಲ್ಲಿ ಹೇಗೆ ಕಾಣುತ್ತೆ ಅಂತ. ಹರಿ ಮಹಾದೇವ, ಓಂ ನಮಃ ಶಿವಾಯ. ಇಲ್ಲಿ ನೋಡಿದ್ದು ನೀವು ಹರಿದ್ವಾರ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚಿತ್ರೀಕರಣ. ಇನ್ನು ಬನ್ನಿ ಋಷಿಕೇಶಿಗೆ. ನಾವು ಮೋಸ್ಟ್ಲಿ ಡ್ಯಾಮಿಂದ ಹೋಗ್ಬೇಕನ್ಸತ್ತೆ. ಇಲ್ಲಿ ಕಾಲು ದಾರಿ ಮಾಡಿದ್ದಾರೆ. ಬನ್ನಿ ಈಗ ಋಷಿಕೇಶಿಗೆ ಹೋಗೋಣ. ಋಷಿಕೇಶ್ನ ದಾಟಿದ್ವಿ. ಈಗ ಬನ್ನಿ ಬದ್ರಿನಾಥಿಗೆ ಹೋಗೋಣ. ಓಂ ನಮಃ ಶಿವಾಯ. ನೋಡ್ತಾ ಇದ್ದೀರಾ ನೀರಲ್ಲಿ ಕೆಳಗಡೆ ಶಿವಪ್ಪ ಇರುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು. ಇನ್ನು ಬನ್ನಿ ಹೋಗೋಣ ಮುಂದೆ ಕೇದಾರ್ನಾಥಿಗೆ ಹೋಗೋಣ. ಆಗತ್ತೆ ಕೇದಾರ್ನಾಥಿಗೆ. ಸೊ ಈಗ ನಾವು ಬಂದಿದ್ದೀನಿ ಕೇದಾರ್ನಾಥಿಗೆ. ಬನ್ನಿ ಫ್ರೆಂಡ್ಸ್ ನೋಡಿ. ಕೇದಾರ್ನಾಥನ್ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಶಿವಪ್ಪನ ಮೂರ್ತಿನ. ಓಂ ನಮಃ ಶಿವಾಯ. ಈಗ ಇವಾಗ ನಾವು ಹೋಗ್ತಾ ಇರೋದು ಅಮರನಾಥಿಗೆ. ಬನ್ನಿ. ಸೊ ಇಲ್ಲಿ ಕೂಡ ನೀವು ನೋಡ್ತಿದ್ರ ಗುಡ್ಡ ಬೆಟ್ಟನ್ನ ಎಲ್ಲ ನೋಡಿಕೊಂಡು ನಂತರ ನಾವು ಬಂದಿರೋದು ಅಮರನಾಥಿಗೆ. ಫುಲ್ ಐಸು, ಕೋಲ್ಡು. ಇಲ್ಲಿ ಇವಾಗ ನೀವು ಇಲ್ಲಿ ಏನು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಫುಲ್ಲು ಇದೆಲ್ಲ ಐಸ್ ಗಡ್ಡೆ, ಕೋಲ್ಡ್ ಅಷ್ಟು ಬರ್ತಾ ಇದೆ. ಇನ್ನೂ ತಂಪಾದ ಗಾಳಿ ನಮಗೆ ಬೀಸ್ತಾ ಇದೆ. ಓಂ ನಮಃ ಶಿವಾಯ. ಹಾಗೆ ಇಲ್ಲಿ ನೋಡ್ತಾನೆ ನಿಮಗೆ ಕಾಣಿಸುತ್ತೆ ಇಲ್ಲೆಲ್ಲ ಐಸಿನ ಗಡ್ಡೆ. ಹೀಗೆ ಕೋಲ್ಡ್ ಆಗಿರುವಂತಹ ವಾತಾವರಣದಿಂದ ನಾವು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಇನ್ನು ಮುಂದಗಡೆ ಹೋಗ್ತಾ ಸೊ ಸಾಂಗ್ ಬರ್ತಾಯಿತ್ತು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೆ. ಇವಾಗ ನಿಮಗಿಲ್ಲಿ ನಿಮಗೆ ಅಭಿಷೇಕ ಮಾಡೋಕ್ಕೆ ಕೊಡ್ತಾರೆ ದೇವ್ರ ಮೂರ್ತಿಗೆ. ಸೊ ಅಲ್ಲಿ ಏನಾದರೂ ಅಂದ್ಕೊಂಡು ನಾವು ಏನು ಪೂಜೆಗೆ
ದೇವ್ರಿಗೆ ಹಾಲು ಹಾಕ್ಬೋದು, ಪೂಜೆ ಮಾಡ್ಬೋದು. ನಂತರ ಅವ್ರು ಹೇಳ್ತಾರೆ ಹೀಗೆ ನಾವು ಹಾಲು ಹಾಕಿದ ಮುಗಿಯೋಕ್ಕೂ ಹಿಂಗೆ ಗಂಟೆ ಹೊಡೆದು ನಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ಅದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಇನ್ನು ಮುಂದೆ ಹೋಗಬೇಕು. ಸೊ ಮುಂದೆ ಹೋಗ್ತಾ ನೀವಿನ್ನೂ ನೋಡ್ತಾ ಹೋಗ್ಬೋದು. ಬನ್ನಿ, ಈಗ ತೋರಿಸ್ತಾ ಹೋಗ್ತೀನಿ. ಇನ್ನು ಇಲ್ಲಿ ಮತ್ತಷ್ಟು ದೇವಸ್ಥಾನದ್ದು ನೋಡ್ತಾ ಹೋಗ್ಬೋದು. ಸೊ ಎದುರುಗಡೆ ನೀವು ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನು ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ತಗೊಂತಿರೋಂತಹ ದರ್ಶನ ಮಹಾಕಾಳೇಶ್ವರ, ಮಧ್ಯಪ್ರದೇಶ್. ಮಧ್ಯಪ್ರದೇಶಿಗೆ ಹೋಗಿ ಶಿವಪ್ಪನ ನೋಡ್ಬೇಕಂತಿಲ್ಲ, ನೀವು ಬೆಂಗಳೂರಿಗೆ ಬಂದ್ರೆ ಎಲ್ಲ ದೇವರ ದರ್ಶನ ಇಲ್ಲಿ ನೀವು ತಗೋತಾ ಹೋಗ್ಬೋದು. ಇನ್ನು ಕಾಶಿ ವಿಶ್ವನಾಥ, ಉತ್ತರ ಪ್ರದೇಶ್, ಕಾಶಿ ತೀರ್ಥಕ್ಷೇತ್ರ, ಶಿವಾಯ. ನಾವು ಮಾಡ್ತಿರೋಂತಹ ದರ್ಶನ ಮಲ್ಲಿಕಾರ್ಜುನ, ಆಂಧ್ರ ಪ್ರದೇಶ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಹೋಗಿ ದರ್ಶನ ತಗೊಳ್ಳೋದ್ಗಿಂತ ಇಲ್ಲೇ ನಾವು ಒಂದೇ ಸಲ ದರ್ಶನ ತಗೊತಾ ಹೋಗ್ಬೋದು ದೇವ್ರದ್ದು. ಓಂ ನಮಃ ಶಿವಾಯ. ನಾಗೇಶ್ವರ, ಗುಜರಾತ್. ಹೌದು, ಹುತ್ತ, ಹಾಗೆ ರುದ್ರಾಕ್ಷಿ ಮಣಿ ಆಗಿರ್ಬೋದು, ಹಾಗೆ ನಾಗಪ್ಪನ ನೋಡ್ತಾ ಹೋಗ್ಬೋದು. ನಾರಾಯಣ ನಾರಾಯಣ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋಂತಹ ದರ್ಶನ ತಗೋತಿರೋದು ರಾಮೇಶ್ವರ, ತಮಿಳ್ನಾಡು. ಸೊ ತಗೊಳ್ಳಿ ದರ್ಶನ. ಗೊತ್ತಿಲ್ಲ, ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿರ್ಬೋದು 250 ರೂಪಾಯಿ ತುಟ್ಟಿ ಆಯಿತು ಅಂತ. ಆದರೆ ಎಲ್ಲ ಒಂದು ಕ್ಷೇತ್ರನ ನಾವಿಲ್ಲೇ ನೋಡುವಂತಹ ಭಾಗ್ಯ ನಮಗೆ ಸಿಕ್ತು. ತುಂಬ ಜನದ ಕನಸು, ಇವನ್ ನನ್ನ ಕನಸು ಅಂತಲೇ ಹೇಳ್ತೀನಿ. ಯಾಕಂದರೆ ತೀರ್ಥಸ್ಥಳ ನೋಡಬೇಕು ಅಂತ ಆಸೆ ಇತ್ತು, ಆದರೆ ಕೊನೆಗೂ ಇದೆಲ್ಲ ಈಡೇರ್ತು ಇಲ್ಲೇ ಅಂತಲೇ ಹೇಳ್ಬೋದು. ಇನ್ನು ಬನ್ನಿ ಹೋಗೋಣ ಮುಂದೆ ಹೇಗಿದೆ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಸುಮಾರಷ್ಟು ಇದೆ, ಬನ್ನಿ ನೋಡೋಣ. ಪರ್ವತಗಳಲ್ಲಿ ಹೇಗೆ ಶಿವಪ್ಪ ನೆಲೆಸಿರ್ತಾರೋ ಹಾಗೆ ಎಲ್ಲ ಪೂರ್ತಿ ವೈಬ್ ಮಾಡಿರೋವಂಥದ್ದು. ಇಲ್ಲಿ ನೀವು ಶಿವಪ್ಪನ ನೋಡ್ತಾ ಇರ್ಬೋದು, ಶಿವಪ್ಪನ ಕಣ್ಣು ತೆರೆದ ಶಿವಪ್ಪನ. ಹಾಗೆ ಇಲ್ಲಿ ನೀವು ನೋಡ್ಬೋದು ಸೋಮನಾಥ್, ಗುಜರಾತ್, ಸೋಮನಾಥೇಶ್ವರ. ಗೊತ್ತಿಲ್ಲ ಹಿಸ್ಟ್ರಿ ಒಳಗೆ ಇರೋಷ್ಟರೊಳಗೇನ ಅಷ್ಟು ಜ್ಯೋತಿರ್ಲಿಂಗನ ನೋಡ್ತೀನ ಅಂತ. ಬಟ್ ಭಾಗ್ಯ ನನಗೆ ಇಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ನಾನು ಇಲ್ಲೇ ದರ್ಶನ ತಗೊಂಡೆ ಅಂತಲೇ ಹೇಳ್ಬೋದು. ನೋಡ್ತಾ ಇರೋದು ನಾಗೇಶ್ವರ, ಕಾಶಿ ವಿಶ್ವನಾಥೇಶ್ವರ, ಸೋಮನಾಥ್, ಭೀಮೇಶ್ವರ. ಹೀಗೆ ದೇವರ ಇಷ್ಟು ಮೂರ್ತಿಗಳನ್ನು ಒಂದೇ ಕಡೆ ಇರಿಸಿ ಮಾಡಿರೋವಂಥದ್ದು ನೀವು ನೋಡ್ತಾ ಹೋಗ್ಬೋದು ಒಂದೊಂದೇ ಕ್ಷೇತ್ರಗಳನ್ನು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಭೀಷ್ಮೇಶ್ವರ್, ಮಹಾರಾಷ್ಟ್ರ. ವಾವ್, ಇಲ್ಲಿ ನೋಡಿ ಶಿವಪ್ಪನ. ಓಂ ನಮಃ ಶಿವಾಯ. ನೋಡ್ತಾ ಇರೋದು ವೈದ್ಯನಾಥ್, ಜಾರ್ಖಂಡ್, ವೈದ್ಯನಾಥೇಶ್ವರ. ಮತ್ತೊಂದು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಲೈಕ್ ಇಲ್ಲೆಲ್ಲ ಡಿಸೈನ್ ಎಲ್ಲ ಬಿಡಿಸಲ್ಲ, ಮೋಸ್ಟ್ಲಿ ಅಲ್ಲಿ ದೇವಸ್ಥಾನದಲ್ಲ ಹಾಗೆ ಇದೆ ಅನಿಸುತ್ತೆ. ಅದಕ್ಕೆ ಇವರು ಅದೇ ರೀತಿಯಲ್ಲಿ ಬಿಡಿಸಿದ್ದಾರೆ ಅಂತಲೇ. ಹಾಗೆ ಮೋಸ್ಟ್ಲಿ ಎಲ್ಲ ಮುಟ್ತಾರೆ ಅಂತ ಈಗ ಗ್ಲಾಸ್ ಹಾಕಿಟ್ಟಿದ್ದಾರೆ. ನಾವು ಮುಂಚೆ ಮೋಸ್ಟ್ಲಿ ಗ್ಲಾಸ್ ಇರಲಿಕ್ಕಿಲ್ಲ, ಇವಾಗ ಮೋಸ್ಟ್ಲಿ ಗ್ಲಾಸ್ ಹಾಕಿರ್ಬೋದು ಅನ್ಸುತ್ತೆ. ಮುಗಿತಾ ಬಂತು ಅನ್ಸುತ್ತೆ. ಲಾಸ್ಟ್ ಇನ್ನೊಂದು 4 ಜ್ಯೋತಿರ್ಲಿಂಗದ ದರ್ಶನ ತಗೋಬೋದು. ಸೊ ಓಂಕಾರೇಶ್ವರ, ಮಧ್ಯಪ್ರದೇಶ್, ಶಿವಾಯ. ಹಾಗೆ ನೀವೆಲ್ಲ ದೇವರ ದರ್ಶನ ಒಂದೇ ಕಡೆ ತೊಗೊತಾ ಇರ್ಬೋದು, ಮಧ್ಯದಲ್ಲಿದೆ. ಬಟ್ ನಂಗೆ ಅಷ್ಟು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನೀವು ನೋಡ್ತಾ ಇರೋದು
ಭೀಮೇಶ್ವರ ಮಹಾರಾಷ್ಟ್ರ ಮೋಸ್ಟ್ಲಿ ಹೀಗೆ ಇದೇನೋ ಅದಕ್ಕೆ ಹೀಗೆ ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಗುಡ್ಡ ಬೆಟ್ಟ ಇಲ್ಲಿ ಏನು ಕೊಡಿದ್ರು ಗೊತ್ತಾ, ಅದರದ್ರ ಏನು ಮೂಲ ಉದ್ದೇಶ. ಈಗ ಇಲ್ಲಿಂದು ಸಿಂಬಲ್ ಸ್ಟ್ಯಾಂಡ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ಆಲ್, ಪ್ರೊಟೆಕ್ಷನ್, ಎಲ್ಲರಿಗೂ ಪ್ರೊಟೆಕ್ಟ್ ಮಾಡುವಂಥದ್ದು. ಎಲ್ಲದನ್ನು ಬರಿತಾ ಹೋಗಿದ್ದಾರೆ. ಅದನ್ನು ಕ್ಲೀನಾಗಿ ಓದೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ತುಂಬ ಜನ ಬರ್ತಾನೆ ಇದ್ದರು. ಹಾಗಾಗಿ ಯಾಕಂದರೆ ವೀಕೆಂಡು ನಿಮಗೆ ಗೊತ್ತಿದೆ, ತುಂಬ ಜನ ಬಂದಿರ್ತಾರೆ. ಡೇಂಜರಲ್ಲಿ ಕಷ್ಟದಲ್ಲಿ ಇರಬೇಕಾದ್ರೆ ದೇವರು ನಮಗೆ ಹೆಲ್ಪ್ ಮಾಡುವಂಥದ್ದು. ಬನ್ನಿ ಈಗ ಮುಂದೆ ಹೋಗೋಣ. ಇನ್ನು ಲಾಸ್ಟ್ ತ್ರ್ಯಂಬಕೇಶ್ವರ ದೇವಸ್ಥಾನ. ಅದೇ ನಾ ಹೇಳಿದ ನಿಜ ಅನ್ಸುತ್ತೆ, ಅಲ್ಲಿ ದೇವಸ್ಥಾನದಲ್ಲಿ ಹೇಗಿದೆಯೋ ಹಾಗೆ ಮಾಡಿಟ್ಟಿರೋವಂಥದ್ದು. ಇಲ್ಲಿ ತ್ರ್ಯಂಬಕೇಶ್ವರ ಮಹಾರಾಷ್ಟ್ರ ದೇವಸ್ಥಾನದ ದರ್ಶನ ತಗೊಂಡ್ರೆ ಇನ್ನು ಕೊನೆಯ ದೇವಸ್ಥಾನ ಕೇದಾರ್ನಾಥ್. ನನ್ನ ಡ್ರೀಮ್ ಪ್ಲೇಸ್ ಕೇದಾರ್ನಾಥ್. ನೋಡ್ತಾ ಇದ್ದಾರ ಪೂರ್ತಿ ಗುಡ್ಡ ಬೆಟ್ಟ, ಅದ್ರ ನಡುವೆ ನಮ್ಮಪ್ಪ ಶಿವಪ್ಪ. ಕೇದಾರ್ನಾಥ್ ದರ್ಶನ ತೊಗೊಂಡ್ವಿ. ಕೊನೆಯದಾಗಿ ಬಂದ್ವಿ, ನೋಡಿದ್ರೆ ಅಷ್ಟು ದೇವರ ದರ್ಶನನ. ಈಗ ನಾವು ನೋಡ್ತಾ ಇದ್ದೀರಾ ಶಿವಪ್ಪನ ದರ್ಶನ. ಇಲ್ಲೇ ಎದುರುಗಡೆ ಶಿವಪ್ಪ ಕಾಣಿಸ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಅನಿಸಿರ್ಬೋದು ದುಡ್ಡು ಜಾಸ್ತಿ ಅಂತ, ಬಟ್ ಯಾವುದೇ ಕಾರಣಕ್ಕೂ ದುಡ್ಡು ಜಾಸ್ತಿ ಇಲ್ಲ, ಕೊಡ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇನ್ನು ಬನ್ನಿ ಶಿವಪ್ಪನ ದರ್ಶನ ತೊಗೊಳ್ಳೋಣ. ಅದರೊಳಗೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೀರಲ್ಲಿ ದೀಪ ಹಚ್ಚುವಂಥದ್ದು ಎಲ್ಲ ಹಚ್ತಾ ಇದ್ದಾರೆ. टिकट ओम नमः शिवाय टिकट दीप जला के पानी में छोड़ने का. ಬಂದ್ರ ಮೇಲೆ ಇಲ್ಲಿ ಟಿಕೆಟ್ ಕೊಟ್ಟರೆ ಸೊ ಅವರು ಈ ಥರದ ಒಂದು ದೀಪ ಹಾಗೆ ಈ ಥರ ಒಂದು ಕಾಯಿನ್ ಕೊಡ್ತಾರೆ. ಇದನ್ನು 7 ಸಲ ಓಂ ನಮಃ ಶಿವಾಯ ಅಂತ ಹೇಳಿ ಅಲ್ಲಿ ಹಾಕುವಂಥದ್ದು. ಇವಾಗ ನಾನು ಹಾಕೋದು ತೋರಿಸ್ತೀನಿ ಅಲ್ಲಿ. ಹಾಗೆ ದೀಪ ಹಚ್ಚಿ ಅಲ್ಲಿ ಕೆಳಗಡೆ ಇರುವಂಥದ್ದು ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡ್ತಾ ಹೋಗೋದು ಅಂತ. ಬನ್ನಿ ಇನ್ನು ಮುಂದೆ ಹೋಗೋಣ. ಸೊ ಅಲ್ಲಿ ಶಿವಪ್ಪನ ದರ್ಶನ ತೊಗೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದುಬಿಡೋಣ. ಓಂ ನಮಃ ಶಿವಾಯ. ಗಾಳಿ ಭಾರತ ಅನ್ಸುತ್ತೆ, ಗೊತ್ತಿಲ್ಲ. ಬನ್ನಿ ಈಗ ಇಡೋಣ. ನೀರಿರೋಲ್ಲಿ ಇಡಬೇಕಂತೆ, ಸೊ ಅಲ್ಲಿ ಇಡೋಣ. ಬನ್ನಿ. ಶಿವ ಶಿವ ಓಂ ನಮಃ ಶಿವ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವ ಓಂ ನಮಃ ಶಿವಾಯ ಓಂ ನಮಃ ಶಿವ ಓಂ ನಮಃ ಶಿವಾಯ. ಸೊ ಇಟ್ಟಿದ್ದೇನೆ. ಇನ್ನು ಬನ್ನಿ ಕಾಯಿನನ್ನು ಹಾಕೋಣ. ಶಿವಾಯ ಶಿವೋಹಂ. ಇನ್ನೂ ಉರಿತಾ ಇದೆ, ಅದ ಖುಷಿ ಆಗ್ತಾ ಇದೆ. ಸೊ ಬನ್ನಿ ದೇವರ ಕಾಯಿನನ್ನು ಹಾಕೋಣ ತೀರ್ಥಕ್ಕೆ. ಸೊ ಅಲ್ಲಿ ಬರೆದಿದ್ದಾರೆ ಓಂ ನಮಃ ಶಿವಾಯ ಅಂತ 7 ಸಲ ಹೇಳಿ ಡ್ರಾಪ್ ಅ ಕಾಯಿನ್ ಇನ್ ಟು ದಿ ಸ್ಕ್ಯಾಡ್ ಮಾಸ್. ಸೊ ಇಲ್ಲಿ ಈಗ ನಾನು ಬಿಡಬೇಕು 7 ಸಲ ಓಂ ನಮಃ ಶಿವಾಯ ಅಂತ ಹೇಳಿ. क्या करना है?
ಹಾಗೆ ಶಿವಪ್ಪನ ದರ್ಶನ ತೊಗೊಂಡಿದ್ವಿ. ಅಲ್ಲಿ ಆ ಕಡೆ ನೀವು ಗಣಪತಿ ಸ್ವಾಮಿ ದರ್ಶನ ತೊಗೊಂಡು ನಂತರ ನಾವು ಶಿವಪ್ಪನ ದರ್ಶನ ಕೂಡ ತೊಗೊಂಡ್ವಿ. ಇಲ್ಲಿ ನೋಡಿದ್ರಿ ಕಾಯಿನ್ ಹಾಕಿದ್ವಿ, ದೀಪ ಹಚ್ಚಿದ್ವಿ, ಹಾಗೆ ಇಲ್ಲೆಲ್ಲ ನೋಡಿದ್ವಿ. ನಿಜವಾಗ್ಲೂ ಧನ್ಯೋಸ್ಮಿ ಅಂತಲೇ ಹೇಳ್ಬೋದು. ದೇವರ ದರ್ಶನ ತೊಗೊಂಡು ದೇವರ ಅಷ್ಟು ಪ್ರದಕ್ಷಿಣೆ ಹಾಕಿ ನೋಡಿ ಬಾ ನಿಜವಾಗ್ಲೂ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು. ಚೀಟಿ ಕೊಡಿ. नहीं होना सर. ಮತ್ತೆ ಅಲ್ಲಿ ಮೇಲ್ಗಡೆ ಪೂಜೆ ಮಾಡೋದಕ್ಕೆ 100 ರೂಪೀಸ್ ಅಂತ ಹೇಳಿದ್ರು, ಬೇಡ ಅಂತ ಹೇಳಿದೆ. ಇನ್ನೂ 2 ಊತ್ ಕಡ್ಡಿ ಕೊಟ್ಟಿದ್ದಾರೆ. ಸೊ ಊತ್ ಕಡ್ಡಿಲಿ ದೇವ್ರ ಪೂಜೆ ಮಾಡಬೇಕು. ಸೊ ಬನ್ನಿ ದೇವ್ರ ಪೂಜೆ ಮಾಡ್ಕೊಂಡು ಬರೋಣ. ಸೊ ಇಲ್ಲಿ ದೀಪ ಇಟ್ಟಿದ್ದಾರೆ. ಸೊ ಆ ದೀಪದಲ್ಲಿ ಊತ್ ಕಡ್ಡಿ ಹಚ್ಚಬೇಕು. ಇನ್ನು ಅಲ್ಲಿ ಕೊಟ್ಟಿರೋಂತಹ ಏನು ಊದ್ಕಡ್ಡಿನ ತಂದು ಇಲ್ಲಿ ಊದ್ಕಡ್ಡಿ ಹಚ್ಚಬೇಕು. ನಂತರ ಊದ್ಕಡ್ಡಿ ಹಚ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಹತ್ತಿರ ಊದ್ಕಡ್ಡಿನ ಮನೇಲಿ ಹೇಗೆ ನೀವು ದೇವ್ರ ಫೋಟೋಗೆ ಪೂಜೆ ಮಾಡ್ತಿರಲ್ಲ ಹಾಗೆ ಇಲ್ಲಿ ಕೂಡ ಶಿವಪ್ಪನ ಪೂಜೆ ನೀವು ಮಾಡಬೇಕು. ಸೊ ಇಲ್ಲೇನು ಗೊತ್ತಾ ವಿಶೇಷ, ನಾನು ಆ ಚೀಟಿ ಒಳಗೆ ಏನು ಬರೆದಿದ್ರು ಅಂತ ಹೇಳಿದೆ ಅದರೊಳಗೆ ಇದು ಕೂಡ ಇನ್ಕ್ಲೂಡ್ ಆಗಿತ್ತು. ಅಂದರೆ ಮಂಗಳಾರತಿನ ಟೋಟಲ್ ನಾವೇ ಮಾಡ್ಬೋದು. ನಿಮಗೆ ತೋರಿಸ್ತೀನಿ ಇನ್ನು ಮುಂದೆ ಹೇಗಿರತ್ತೆ ಅಂತ. ಇವಾಗ ನಾನು ಕಡ್ಡಿ ಬೆಳಗ್ಗೆ ನಂತರ 7 ಗಂಟೆನ 7:15 ಅನಿಸುತ್ತೆ, ನನಗೆ ಎಕ್ಸಾಕ್ಟ್ ಟೈಮ್ ನೆನಪಿಲ್ಲ. ಬಟ್ ಬಂದವರೆಲ್ಲರೂ ಆ ಒಂದು ಮಂಗಳಾರತಿ ಮುಗಿಸ್ಕೊಂಡೇ ಹೋಗ್ತಾರೆ. ಅಲ್ಲಿ ತನಕ ಅಲ್ಲಿ ಚೇರ್ಸ್ ಕೂಡ ಅವೈಲಬಲ್ ಇರುತ್ತೆ. ಮತ್ತು ಮೇಲ್ಗಡೆ ಕೂತ್ಕೊಳ್ಳೋಂತಹ ಚೇರ್ಸ್ ಎಲ್ಲ ಕೆಳಗಡೆನೇ ಹೀಗೆ ನೀವೆಲ್ಲಿ ಚಾಪೆ ನೋಡಿರ್ತೀರಲ್ವ ಹಾಗೆ ಇಲ್ಲಿ ವಿತ್ ಬ್ಯಾಗ್ ನಿಮಗೆ ಪ್ರೊಟೆಕ್ಷನ್ ಇರೋ ಥರ ವರ್ಕೊಂಡು ಕೂತ್ಕೊಳ್ಳೋ ಥರದೇ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಚೇರ್ಸ್ ಆ ಥರ ಮಾಡಿಕೊಟ್ಟಿದ್ರು. ನಂತರ ಗುರುಗಳು ಬರ್ತಾರೆ. ಸೊ ಎಲ್ಲರೂ ಸೇರಿ ಅಲ್ಲಿ ಹೋಮ ಥರ ಮಾಡ್ತಾರೆ. ಹೋಮ ಥರ ಎಲ್ಲ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಯಾವ ಥರ ಜನ ಇದ್ರು ಅಂತ. ಹೀಗೆ ಎಲ್ಲರೂ ಕೂತ್ಕೊಂಡು ಭಜನೆ ಹೇಳೋದು ಹೀಗೆ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೇ ಬೆಂಕಿ ಎಲ್ಲ ಹಚ್ಚಿ ಹೋಮ ಥರ ಮಾಡ್ತಾರೆ ಲೈಟಾಗಿ. ಆಮೇಲೆ ಸರ್ ಬಂದು ದೇವರಿಗೆ ಪೂಜೆ ಮಾಡಿ ನಂತರ ನಮಗೂ ಕೂಡ ಒಂದೊಂದು ಮಂಗಳಾರತಿ ಕೊಡ್ತಾರೆ. ಎಲ್ಲರಿಗೂ ಬಂದು ಈಗ ಮಂಗಳಾರತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕೈಯಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇದೇ ಮಂಗಳಾರತಿ. ಸೊ ಇಲ್ಲಿ ಅಲ್ಲೇ ಕೊಡ್ತಾರೆ, ಅವರೇ ದೀಪನೂ ಕೊಡ್ತಾರೆ. ಹಿಂಗೆ ಒಬ್ರೊಬ್ರು ತಂದು ಹಚ್ಕೊಡ್ತಾರೆ. ಸೊ ಒಬ್ಬರಿಂದ ಒಬ್ಬರು ಈಗ ನೀವು ಹೇಗೆ ದೀಪಾವಳಿ ಟೈಮಲ್ಲಿ ಒಂದು ದೀಪದಿಂದ ಇನ್ನೊಂದು ದೀಪಕ್ಕೆ ಹಚ್ಕೋತಿರಲ್ಲ ಹಾಗೆ ಇಲ್ಲಿ ಕೂಡ ಒಬ್ಬರು ಮಂಗಳಾರತಿಯಿಂದ ಇನ್ನೊಬ್ಬರು ಮಂಗಳಾರತಿಗೆ ಹಚ್ಕೊಂಡು ಹೋಗ್ತೀವಿ. ಸೊ ನಾನು ಕೂಡ ಆದಷ್ಟಂತೂ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಇನ್ನಷ್ಟು ವಿಡಿಯೋ ನೋಡಬೇಕಂತ ಹೇಳಿದ್ರೆ ಅದು ವಿಡಿಯೋ ಮೂಲಕಗಿಂತ ನೀವೇ ಎದುರುಗಡೆ ಹೋಗಿ ನೋಡಿ ಸೊ ಹೇಗಿರುತ್ತೆ ಫೀಲ್ ಅಂತ. ಇನ್ನು ನಾನು ವಾಯ್ಸನ್ನು ಯಾಕೆ ಡಿಲೀಟ್ ಮಾಡಿದ್ದೀನಿ ಅಂದರೆ ಫುಲ್ ಜೋರಿತ್ತು ಸೌಂಡು, ನಾನೇನು ಮಾತಾಡೋಕ್ಕೆ ಕೇಳಿಸ್ತಾ ಇರಲಿಲ್ಲ. ಮತ್ತೊಂದು ದೊಡ್ಡ ಸಾಂಗ್ ಹಚ್ಚಿದ್ರು. ಸೊ ಸಾಂಗ್ನ ಇಟ್ಟರೆ ನಾನು ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಸಾಂಗ್ನ ಹಾಕಲಿಲ್ಲ. ಇನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಮಂಗಳಾರತಿನ ಹಚ್ಚಿದ್ರು. ಇನ್ನು ಹೀಗೆ ಅವ್ರು ಹೇಳ್ತಾ ಇರ್ತಾರೆ. ಸೊ ಅದೇ ಟೈಮಿಗೆ ನಾವು ಪೂಜೆ ಮಾಡ್ತಾ ಇರಬೇಕು. ಸೊ ಪೂಜೆನ ಮಾಡ್ತಾ ಇದ್ದೀವಿ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ, ಎಲ್ಲ ಸ್ತೋತ್ರ ಎಲ್ಲ ಹೇಳ್ತಾರೆ. ನಂತರ ಮಂಗಳಾರತಿ ಬೆಳಿಗ್ಗೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಎಲ್ಲರೂ ಬೆಳಗ್ತಾರೆ. ಸೊ ಇಲ್ಲಿ ನೋಡಿ ಅವ್ರು ಹೇಳಿದ್ರು ಈಗ ಬೆಳಗಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಸೊ ನಾವು ಕೂಡ ಬೆಳಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡೇ ಅಂತೂ ಸಖತ್ತಾಗಿತ್ತು. ಸೊ ನೀವು ಕೂಡ ಬನ್ನಿ, ಇದನ್ನು ಎಂಜಾಯ್ ಮಾಡಿ. ಬೆಂಗಳೂರಲ್ಲಿದ್ದರೆ ಮಿಸ್ ಮಾಡಿದೆ ಒಂದಿನ ಹೋಗಿ ಅಂತ ಹೇಳ್ತೀನಿ, ಯಾಕಂದರೆ ಅಲ್ಟಿಮೇಟ್ ಫೀಲ್ ಕೊಡುತ್ತೆ. ಹಾಗಾಗಿ ಇನ್ನು ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದು ನವಗ್ರಹದ ಹತ್ರ. ಸೊ ನವಗ್ರಹದಲ್ಲೂ ಪೂಜೆಗೆ ಇದು ಕೊಟ್ಟಿದ್ರು. ಸೊ ಅಲ್ಲಿ ದೇವ್ರ ಹತ್ರ ಇಟ್ಟು ಬಂದರೆ ಆಗಿತ್ತು. ನೆಕ್ಸ್ಟ್ ಅಲ್ಲೆಲ್ಲ ಇಟ್ಟು ಬಂದು ಇದು ಕೂಡ ಅದರೊಳಗೆ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನು ಬನ್ನಿ ಹೋಗ್ಬೇಕಾದ್ರೆ ಹೇಗಿತ್ತು ಅಂತ. ನೀವು ಹೇಗೆ ಈಗ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ನೋಡ್ತಿರಲ್ಲ ಹಾಗೆ ಇಲ್ಲಿ ಕೂಡ ಎಲ್ಲ ಕಡೆಯಲ್ಲೂ ಫುಲ್ ಶಾಪ್ಸ್ ಇದ್ವು. ನೀವು ನೋಡ್ತಾ ಇದ್ದೀರಾ ಹೀಗೆಲ್ಲ ಶಾಪ್ಸ್ ಇದ್ವು. ಈಗ ಇಸ್ಕಾನಲ್ಲಿ ನೀವು ನೋಡ್ಬೋದು ಹಾಗೆ ಇಲ್ಲಿ ಕೂಡ ಇತ್ತು. ಇನ್ನು ಅದರ ದೇವಸ್ಥಾನದ ಪಕ್ಕದಲ್ಲೇ ಮಾಲ್ ಕೂಡ ಇದೆ. ನೀವೇನಾದರೂ ವೀಕೆಂಡಲ್ಲಿ ಬಂದರೆ ಸೊ ಇಲ್ಲಿ ಮುಗಿಸ್ಕೊಂಡು ಮಾಲಿಗೆ ಕೂಡ ಹೋಗಿ ಬರ್ಬೋದು. ಸೊ ಡೇ ಅಂತೂ ಅಲ್ಟಿಮೇಟಾಗಿ ಕಳೀತು. ನೀವು ನೋಡ್ತಾ ಇದ್ದೀರಾ ಹೇಗಿತ್ತು ಅಂತ ಹೇಳಿ. ಸೊ ನನಗೊಂದ್ಸಲ ಜಾತ್ರೆ ಎಲ್ಲ ನೆನಪಾಗೋಯ್ತು. ಇಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲ ನಮ್ಮ ಜಾತ್ರೆಯಲ್ಲಿ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಕೂಡ ನೀವು ನೋಡಿದ್ರಿ. ಇಲ್ಲಿಗೆ ಶಿವಮೊಗ್ಗ
ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗೋಸ್ಕರ. ಹಾಗೆ ನೀವೇನಾದ್ರು ಬೆಂಗಳೂರಲ್ಲಿದ್ದೀರಾ ಒಂದ್ಸಲ ಬರಲೇಬೇಕು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಮಿಸ್ ಮಾಡ್ದೆ ಬನ್ನಿ ಅಂತ ಹೇಳ್ತಾ, ಜೊತೆಗೆ ನಾನು ವಿಡಿಯೋಗೂ ಕೂಡ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.